ಪಾನಿಪುರಿ ಆಯಿತು, ಗೋಬಿ ಆಯಿತು, ಕಬಾಬ್ ಆಯಿತು, ಈಗ ಉಪ್ಪಿನ ಸರದಿ. ನಾವು ಸೇವಿಸ್ತಾ ಇರುವಂತಹ ಉಪ್ಪಿನ ಗುಣಮಟ್ಟ ಸರಿಯಾಗಿಲ್ಲ. ಪಾನಿಪುರಿ, ಗೋಬಿ, ಕಬಾಬ್ ನಂತರ ಈಗ ಉಪ್ಪಿನ ಸರದಿ. ನೀವು ತಿನ್ನೋ ಉಪ್ಪು ಸೇಫ್ ಇಲ್ಲ ಅಂತ ಹೇಳಿದೆ ಆಹಾರ ಇಲಾಖೆ. ಆಹಾರ ಮತ್ತು ಸುರಕ್ಷತಾ ಇಲಾಖೆಯಿಂದ ಶಾಕಿಂಗ್ ಮಾಹಿತಿ. ಉಪ್ಪಿನಲ್ಲಿ ಅಯೋಡಿನ್ ಕೊರತೆಯ ಆಘಾತಕಾರಿ ವಿಷಯ ಬಯಲಿಗೆ ಬಂದಿದೆ. ಹಾಗಾದ್ರೆ ಉಪ್ಪಲ್ಲೇನಿದೆ? ಸೀಮೆ ಸುಣ್ಣ, ಸಿಂಥೆಟಿಕ್ ಪೊಟ್ಯಾಷಿಯಂ ಕ್ಲೋರೈಡ್ ಪತ್ತೆಯಾಗಿದೆ. ಕ್ಲೋರೈಡ್ನಂತಹ ರಾಸಾಯನಿಕಗಳ ಅಂಶ ಉಪ್ಪಿನಲ್ಲಿ ಪತ್ತೆಯಾಗಿದೆ. ರಾಜ್ಯದೆಲ್ಲೆಡೆ ಉಪ್ಪಿನ ಮಾದರಿಯನ್ನ ಸಂಗ್ರಹಿಸಿದೆ ಆಹಾರ ಮತ್ತು ಸುರಕ್ಷತಾ ಇಲಾಖೆ. ಉಪ್ಪಿನಲ್ಲಿ ಅಯೋಡಿನ್ ಕೊರತೆ ಇರುವುದು ಲ್ಯಾಬ್ ಪರೀಕ್ಷೆಗಳಲ್ಲಿ ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಈ ಉಪ್ಪಿನಲ್ಲಿ ಸೀಮೆ ಸುಣ್ಣ, ಸಿಂಥೆಟಿಕ್ ಪೊಟ್ಯಾಷಿಯಂ ಕ್ಲೋರೈಡ್ನಂತಹ ರಾಸಾಯನಿಕ ಅಂಶಗಳಿದ್ದಾವೆ. ಕಲಬರಕ್ಕೆ ಮಯ ಆಗ್ಬಿಟ್ಟಿದೆ ಬದುಕು. ಏನು ತಿನ್ನೋದು ಕಷ್ಟವೇ. ಹಾಗಾದರೆ ಏನು ತಿನ್ನೋದು ಅನ್ನುವಂಥ ಪ್ರಶ್ನೆ. ಉಪ್ಪಿಲ್ಲದೆ ಯಾವ ಅಡುಗೆನೂ ಮಾಡೋಕ್ಕಾಗ್ತಿಲ್ಲ. ಆದರೆ ಇಷ್ಟು ದಿವಸಗಳ ಕಾಲ ನಾವು ಬಳಸಿದ ಉಪ್ಪೇ ಗುಣಮಟ್ಟವನ್ನು ಕಳ್ಕೊಂಡಿದೆ ಅನ್ನೋದು ಆಘಾತಕಾರಿ ವಿಚಾರ. ಉಪ್ಪಿನಲ್ಲಿ ಏನು ಅಯೋಡಿನ್ ಅಂಶ ಇರಬೇಕು, ಅದು ಇಲ್ಲದೇ ಇರುವಂಥ ಒಂದು ಅಂಶ ಆರೋಗ್ಯ ಮತ್ತು ಸುರಕ್ಷತಾ ಇಲಾಖೆಯಿಂದ ಏನು ಒಂದು ಇನ್ವೆಸ್ಟಿಗೇಷನ್ ಆಗಿದೆ ಅದರಲ್ಲಿ ಕಂಡು ಬಂದಿದೆ. ಮುಂಚೆ ನಾವು ನೋಡ್ತಾ ಇದ್ವಿ, ಹಲವಾರು ಫುಡ್ಸ್ಗಳನ್ನು ಬ್ಯಾನ್ ಮಾಡುವಂಥದ್ದು ನಡೀತಾ ಇತ್ತು. ಗೋಬಿ ಮಂಚೂರಿ ಇರ್ಬೋದು, ಪಾನಿಪುರಿ ಇರ್ಬೋದು. ಅದರ ಜೊತೆ ಇದೊಂದು ಆಘಾತಕಾರಿ ಸುದ್ದಿ ಏನಪ್ಪ ಅಂತ ಹೇಳಿದರೆ, ಉಪ್ಪಿನಲ್ಲಿ ಸೀಮೆ ಸುಣ್ಣದಂತಹ ಅಡಲ್ಟ್ರೇಷನ್, ಕಲಬೆರಿಕೆ ಆಗ್ತಿರುವಂಥದ್ದು, ಸಿಂಥೆಟಿಕ್ ಪೊಟ್ಯಾಷಿಯಂ ಕ್ಲೋರೈಡ್ ಬಳಕೆಯಾಗಿರುವಂಥದ್ದನ್ನು ಈ ಒಂದು ಇನ್ವೆಸ್ಟಿಗೇಷನಲ್ಲಿ ಕಂಡುಹಿಡಿದಿದ್ದಾರೆ. ಸೊ ಇದರಿಂದ ಹಲವಾರು ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಮುಖ್ಯವಾಗಿ ಉಪ್ಪಿನಲ್ಲಿ ಒಂದು ಅಯೋಡಿನ್ ಅಂಶ ಇಲ್ಲ ಅಂತ ಹೇಳಿದರೆ ಸ್ವಸ್ಥರಾಗಿರೋರು ಕೂಡ ರೋಗಿಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಪ್ಲಸ್ ಈ ರೀತಿಯಾದಂಥ ರಾಸಾಯನಿಕ ವಸ್ತುಗಳು ಬಂತು ಅಂತ ಹೇಳಿದರೆ ಇನ್ನೂ ತೊಂದರೆ ಆಗಬಹುದು. ಸೊ ಈ ಒಂದು ಸಂಚಿಕೆ ಅಥವಾ ವಿಡಿಯೋನ ಮೂಲಕ ನನ್ನ ಒಂದು ವಿನಂತಿ ಏನಪ್ಪ ಅಂತ ಹೇಳಿದರೆ, ಉಪ್ಪನ್ನು ನೀವು ಖರೀದಿಸುವಾಗ ನೋಡ್ಕೊಂಡ್ಬಿಟ್ಟು ಒಳ್ಳೆಯ ಒಂದು ಬ್ರ್ಯಾಂಡ್ ಏನಿರುತ್ತೆ ಅದನ್ನೇ ನೀವು ಖರೀದಿ ಮಾಡೋದು ಒಳ್ಳೆಯದು. ಅಥವಾ ಅದರಲ್ಲೂ ಕೂಡ ಕಡಿಮೆ ಅನ್ನಿಸ್ತಾ ಇದೆ ಅಂತ ಏನಾದರೂ ವರದಿ ಬಂತು ಅಂತ ಹೇಳಿದರೆ ಇಲಾಖೆಯಿಂದ ಯಾವ ಒಂದು ಉಪ್ಪಿನ ಬಗ್ಗೆ ಹೇಳ್ತಾರೆ ಅದನ್ನು ನಾವು ಖರೀದಿ ಮಾಡೋದು. ಎಲ್ಲರಿಗೂ ನಮಸ್ಕಾರ. ಉಪ್ಪಿನಲ್ಲಿ ಏನು ಅಯೋಡಿನ್ ಅಂಶ ಇರಬೇಕು, ಅದು ಇಲ್ಲದೇ ಇರುವಂಥ ಒಂದು ಅಂಶ ಆರೋಗ್ಯ ಮತ್ತು ಸುರಕ್ಷತಾ ಇಲಾಖೆಯಿಂದ ಏನು ಒಂದು ಇನ್ವೆಸ್ಟಿಗೇಷನ್ ಆಗಿದೆ ಅದರಲ್ಲಿ ಕಂಡು ಬಂದಿದೆ. ಮುಂಚೆ ನಾವು ನೋಡ್ತಾ ಇದ್ವಿ, ಹಲವಾರು ಫುಡ್ಸ್ಗಳನ್ನು ಬ್ಯಾನ್ ಮಾಡುವಂಥದ್ದು ನಡೀತಾ ಇತ್ತು. ಗೋಬಿ ಮಂಚೂರಿ ಇರ್ಬೋದು, ಪಾನಿಪುರಿ ಇರ್ಬೋದು. ಅದರ ಜೊತೆ ಇದೊಂದು ಆಘಾತಕಾರಿ ಸುದ್ದಿ ಏನಪ್ಪ ಅಂತ ಹೇಳಿದರೆ, ಉಪ್ಪಿನಲ್ಲಿ ಸೀಮೆ ಸುಣ್ಣದಂತಹ ಅಡಲ್ಟ್ರೇಷನ್, ಕಲಬೆರಿಕೆ ಆಗ್ತಿರುವಂಥದ್ದು, ಸಿಂಥೆಟಿಕ್ ಪೊಟ್ಯಾಷಿಯಂ ಕ್ಲೋರೈಡ್ ಬಳಕೆಯಾಗಿರುವಂಥದ್ದನ್ನು ಈ ಒಂದು ಇನ್ವೆಸ್ಟಿಗೇಷನಲ್ಲಿ ಕಂಡುಹಿಡಿದಿದ್ದಾರೆ. ಸೊ ಇದರಿಂದ ಹಲವಾರು ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಮುಖ್ಯವಾಗಿ ಉಪ್ಪಿನಲ್ಲಿ ಒಂದು ಅಯೋಡಿನ್ ಅಂಶ ಇಲ್ಲ ಅಂತ ಹೇಳಿದರೆ ಸ್ವಸ್ಥರಾಗಿರೋರು ಕೂಡ ರೋಗಿಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಪ್ಲಸ್ ಈ ರೀತಿಯಾದಂಥ ರಾಸಾಯನಿಕ ವಸ್ತುಗಳು ಬಂತು ಅಂತ ಹೇಳಿದರೆ ಇನ್ನೂ ತೊಂದರೆ ಆಗಬಹುದು. ಸೊ ಈ ಒಂದು ಸಂಚಿಕೆ ಅಥವಾ ವಿಡಿಯೋನ ಮೂಲಕ ನನ್ನ ಒಂದು ವಿನಂತಿ ಏನಪ್ಪ ಅಂತ ಹೇಳಿದರೆ, ಉಪ್ಪನ್ನು ನೀವು ಖರೀದಿಸುವಾಗ ನೋಡ್ಕೊಂಡ್ಬಿಟ್ಟು ಒಳ್ಳೆಯ ಒಂದು ಬ್ರ್ಯಾಂಡ್ ಏನಿರುತ್ತೆ ಅದನ್ನೇ ನೀವು ಖರೀದಿ ಮಾಡೋದು ಒಳ್ಳೆಯದು. ಅಥವಾ ಅದರಲ್ಲೂ ಕೂಡ ಕಡಿಮೆ ಅನ್ನಿಸ್ತಾ ಇದೆ ಅಂತ ಏನಾದರೂ ವರದಿ ಬಂತು ಅಂತ ಹೇಳಿದರೆ ಇಲಾಖೆಯಿಂದ ಯಾವ ಒಂದು ಉಪ್ಪಿನ ಬಗ್ಗೆ ನಾವು ತಿಂತಿರುವಂತಹ ಉಪ್ಪು ಕೂಡ ಸೇಫ್ ಅಲ್ಲ ಅನ್ನೋದು ಈ ವರದಿಗಳ ಮೂಲಕ ಗೊತ್ತಾಗ್ತಾ ಇದೆ. ನೋಡಿ, ಕರ್ನಾಟಕದಲ್ಲಿ ಸದ್ಯ ಆರೋಗ್ಯ ಇಲಾಖೆ ಈ ಮಾಹಿತಿಯನ್ನು ಹಂಚಿಕೊಂಡಿದೆಯಲ್ಲ, ಇದು ದೊಡ್ಡ ವಿಚಾರ. ಯಾಕಂದರೆ ಪ್ರತಿಯೊಬ್ಬ ಕೂಡ ದುಡಿಯೋದು ಒಂದೊಳ್ಳೆ ಊಟವನ್ನು ತಿನ್ನುವಂತಹ ಸಲುವಾಗಿ. ಅಂಥದ್ರಲ್ಲಿ ತಿನ್ನೋ ಊಟವೇ ಅದರಲ್ಲಿ ಅಪಾಯಕಾರಿ ರಾಸಾಯನಿಕ ಅಂಶಗಳಿದ್ದಾವೆ ಅಂದರೆ ನಿಜಕ್ಕೂ ಕೂಡ ಆಘಾತಕಾರಿ. ಪಾನಿಪುರಿ ಇರ್ಬೋದು, ಗೋಬಿ ಇರ್ಬೋದು, ಕಬಾಬ್ ಆಯಿತು, ಈಗ ಇವೆಲ್ಲ ಆಹಾರ ಪದಾರ್ಥಗಳಿಗೆ ಕೂಡ ಉಪ್ಪನ್ನು ಹಾಕಲೇಬೇಕು. ಆ ಉಪ್ಪೇ ಸರಿ ಇಲ್ಲ ಅನ್ನೋದಾದರೆ ವಾಟ್ ನೆಕ್ಸ್ಟ್ ಅನ್ನೋದು ಸದ್ಯದ ಪ್ರಶ್ನೆ. ಹಾಗಾಗಿ ಯಾವ ರೀತಿಯ ಗುಣಮಟ್ಟವನ್ನು ಕಾಯ್ದುಕೊಳ್ಳಬೇಕು ಅನ್ನೋದರ ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಲೇಬೇಕಾಗಿದೆ. ರಾಜ್ಯದೆಲ್ಲೆಡೆ ಉಪ್ಪಿನ ಮಾದರಿಯನ್ನು ಆಹಾರ ಮತ್ತು ಸಂರಕ್ಷಣಾ ಇಲಾಖೆ, ಸುರಕ್ಷತಾ ಇಲಾಖೆ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಿದಾಗ ಉಪ್ಪಿನ ಗುಣಮಟ್ಟ ಸರಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾದರೆ ಏನಿದೆ? ಸೀಮೆ ಸುಣ್ಣ ಇದೆಯಂತೆ ಉಪ್ಪಲ್ಲಿ, ಸಿಂಥೆಟಿಕ್ ಪೊಟ್ಯಾಷಿಯಂ ಕ್ಲೋರೈಡ್ ಇದೆಯಂತೆ. ನೋಡಿ, ಆದರೆ ಈಗ ಸ್ಯಾಂಪಲ್ಗಳನ್ನು ತೊಗೊಂಡಿರ್ತಾರಲ್ಲ, ಅದನ್ನು ಎಲ್ಲೆಲ್ಲಿ ತೊಗೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ಯಾವ ಬ್ರ್ಯಾಂಡ್ನ ಉಪ್ಪುಗಳನ್ನು ತಗೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಉಪ್ಪು ಒಂದು ಸಂದರ್ಭದಲ್ಲಿ ನೀವು ಕ್ರಿಸ್ಟಲ್ ಉಪ್ಪುಗಳನ್ನು ನೋಡ್ತೀವಿ, ಅಂದರೆ ಕಲ್ಲುಪ್ಪುಗಳನ್ನು ನೋಡ್ತೀವಿ.
ಪುಡಿಯುಪ್ಪನ್ನು ನೋಡ್ತೀವಿ. ಇನ್ನು ಈ ದಿನಗಳಲ್ಲಿ ಕೆಂಪು ಬಣ್ಣದ ಲವಣ ಈ ರೀತಿಯ ಹಲವಾರು ಉಪ್ಪುಗಳನ್ನು ನೋಡೋದ್ರಿಂದಾಗಿ ಸ್ಯಾಂಪಲ್ಗಳನ್ನು ಎಲ್ಲಿ ತಗೊಂಡಿದ್ದಾರೆ, ಯಾವ ಉಪ್ಪನ್ನು ಸ್ಯಾಂಪಲಿಗೆ ಒಳಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಪಾನಿಪುರಿ, ಗೋಬಿ, ಕಬಾಬು ಇದೆಲ್ಲ ಆಯಿತು, ಬಟ್ ಈಗ ಉಪ್ಪಿಲ್ಲ ಅಂದರೆ ಯಾವ ಅಡುಗೆನೂ ಕೂಡ ಮಾಡೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಉಪ್ಪಿನ ಗುಣಮಟ್ಟ ಸರಿ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ಆಘಾತಕಾರಿ. ಬಟ್ ಇಲ್ಲಿ ನನಗೊಂದು ಡೌಟು ಭವ್ಯ, ಈ ಲ್ಯಾಬ್ ಟೆಸ್ಟ್ ಆಗುತ್ತಲ್ಲ, ಎಲ್ಲಿ ಮಾದರಿಯನ್ನು ಕಲೆ ಹಾಕಲಾಗುತ್ತೆ ಮತ್ತು ಯಾವ ರೀತಿ ಉಪ್ಪನ್ನು ಇಲ್ಲಿ ಟೆಸ್ಟ್ಗೆ ಒಳಪಡಿಸಲಾಗಿದೆ, ರಿಸಲ್ಟ್ಸ್ ಏನು ಸಿಕ್ಕಿದೆ, ವಾಟ್ ನೆಕ್ಸ್ಟ್ ಭವ್ಯ, ಏನು ಮಾಡಬೇಕು? ಖಂಡಿತ ದಿವ್ಯಾ, ನೀವು ಹೇಳಿದಾಗ ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಎಂಬ ಮಾತಿದೆ. ಅಂದ್ರೆ ಯಾವುದೇ ಅಡುಗೆ ಇರಲಿ, ಸಿಹಿ ತಿಂಡಿಗೆಲ್ಲ ಉಪ್ಪನ್ನ ಹಾಕ್ಲೇಬೇಕಾಗುತ್ತೆ. ಯಾಕಂದ್ರೆ ಅದೊಂದು ಬಾಯಿ ತಪ್ಪಸಿ ತಿನ್ನೋದಕ್ಕೆ ಎಲ್ಲರೂ ಕೂಡ ಉಪ್ಪನ್ನು ಹಾಕಿ ಅಡುಗೆ ಮಾಡ್ತಾರೆ. ಅದೇ ಸದ್ಯ ಆಹಾರ ಮತ್ತು ಸುರಕ್ಷತೆ ಇಲಾಖೆಯ ಗುಣಮಟ್ಟ ಸಮರ ಈಗಾಗಲೇ ಶುರು ಆಗಿರುವಂತದ್ದು. ಬಹಳಷ್ಟು ಕಡೆಗಳಲ್ಲಿ ಈಗಾಗಲೇ ಬೇರೆ ಬೇರೆ ಬ್ರ್ಯಾಂಡ್ ನ ಹೆಸರಲ್ಲಿ ಉಪ್ಪುಗಳು ಕೂಡ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಉಪ್ಪಿನಲ್ಲಿ ಕೂಡ ಕಳಪೆ ಎಂಬ ವಿಚಾರ ಬಯಲಾಗಿರುವಂತದ್ದು. ಅಂದ್ರೆ ಉಪ್ಪಿನಲ್ಲಿ ಅಯೋಡಿನ್ ಕೊರತೆ ಇರುತ್ತೆ. ಅಷ್ಟು ಮಾತ್ರವಲ್ಲದೆ ಉಪ್ಪು ನೋಡೋದಕ್ಕೆ ಬಹಳಷ್ಟು ಬಿಳಿ ಬಣ್ಣವಾಗಿರುತ್ತೆ. ಅದಕ್ಕೆ ಸೀಮೆ ಸುಣ್ಣ, ಸಿಂಥೆಟಿಕ್ ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನ ಬಳಕೆ ಮಾಡೋದು ಕೂಡ ಈಗಾಗಲೇ ಪತ್ತೆ ಆಗಿರುವಂತದ್ದು. ಅಂದ್ರೆ ವಿವಿಧ ಮಾದರಿಯ ಉಪ್ಪನ್ನ ಕೂಡ ಸಂಗ್ರಹ ಮಾಡಿ ಲ್ಯಾಬ್ ಟೆಸ್ಟ್ ಗೆ ಕಳುಹಿಸಲಾಗಿತ್ತು. ರಾಜ್ಯದ ಬಹುತೇಕ ಜಿಲ್ಲೆಗಳ ಮೂಲೆಗಳಲ್ಲಿ, ಅಂದ್ರೆ ಕೆಲವೊಂದು ಅಂಗಡಿಗಳಲ್ಲಾಗಿರ್ಬೋದು, ಹಾಗೇನೆ ಕೆಲವುಗಳಲ್ಲಿ ಮಾರ್ಟ್ಗಳಾಗಿರ್ಬೋದು, ಹಾಗೇನೆ ಏನು ಉಪ್ಪನ್ನ ತಯಾರಿ ಮಾಡ್ತಾರೆ ಅಲ್ಲಿಗೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಕೆಲವೊಂದು ಉಪ್ಪನ್ನ ಕೂಡ ಅಂದ್ರೆ ಲ್ಯಾಬ್ಗೆ ಕಳುಹಿಸಿದಾಗ ಅದರಲ್ಲಿ ಕೆಲವೊಂದು ಈ ಅಂಶಗಳು ಕೂಡ ಪತ್ತೆ ಆಗಿರುವಂತದ್ದು. ಅಂದ್ರೆ ಮಾನವನ ದೇಹಕ್ಕೆ ಅಯೋಡಿನ್ ಬಹಳಷ್ಟು ಅತ್ಯಂತ ಮುಖ್ಯವಾದ ಖನಿಜವಾಗಿದೆ. ಅದರ ಕೊರತೆಯಿಂದ ಹಲವಾರಿಗೆ ಕಾಯಿಲೆ ಕೂಡ ಬರ್ಬೋದು. ಅಂದ್ರೆ ದೇಹದಲ್ಲಿ ಅಯೋಡಿನ್ ಪ್ರಮಾಣ ಕಡಿಮೆ ಆಗಿ ಅನೇಕ ಕಾಯಿಲೆಗಳು ಕೂಡ ಕಾಣಿಸ್ಕೊಳ್ಳುತ್ತಂತ ಈಗಾಗಲೇ ವೈದ್ಯರು ಕೂಡ ಹೇಳಿರುವಂತದ್ದು. ಆದ್ರೆ ಈಗ ಉಪ್ಪಿನಲ್ಲಿ ಅಯೋಡಿನ್ ಕೊರತೆ ಇದೆ. ಅಷ್ಟು ಮಾತ್ರವಲ್ಲದೆ ರಾಸಾಯನಿಕಗಳು ಹೆಚ್ಚಾಗಿ ಪತ್ತೆ ಆಗಿರೋದು ಕೂಡ ಈಗಾಗಲೇ ಬೆಳಕಿಗೆ ಬಂದಿದೆ. ಅಂದ್ರೆ ಒಟ್ಟಿನಲ್ಲಿ ತಿನ್ನುವ ಉಪ್ಪು ಕೂಡ ಕಳಪೆ ಎಂಬುದು ಗೊತ್ತಾಗಿದ್ದು ಅಧಿಕಾರಿಗಳು ಕೂಡ ಇದರ ಬಗ್ಗೆ ಇನ್ನಷ್ಟು ಕುಲಂಕುಷ ತನಿಖೆಗೆ ಕೂಡ ಒಳಪಡಿಸಿದ್ದಾರೆ. ಯಾಕಂದ್ರೆ ಮೊದಲು ಒಂದೆರಡು ಬ್ರ್ಯಾಂಡ್ ನ ಹೆಸರಲ್ಲಿ ಮಾತ್ರ ಉಪ್ಪು ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಿತ್ತು. ಆದ್ರೆ ಸದ್ಯ ಈಗ ನೀವು ಹೇಳಿದಾಗೆ ಬಹಳಷ್ಟು ವೆರೈಟಿನ ಉಪ್ಪುಗಳು ಕೂಡ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರುವಂತದ್ದು. ಬಹಳಷ್ಟು ಅಂದ್ರೆ ನಮ್ಮ ಜೀವನಕ್ಕೆ ಅಂದ್ರೆ ಯಾವ ರೀತಿಯಾದಂತಹ ಉಪ್ಪನ್ನ ತಿಂದ್ರೆ ಒಳ್ಳೇದು ಅನ್ನೋದನ್ನ ಕೂಡ ಅಂದ್ರೆ ಬಹಳಷ್ಟು ಖನಿಜ ಆಗಿರ್ಬೋದು, ಹಾಗೆ ಅಯೋಡಿನ್ ಆಗಿರ್ಬೋದು, ಬಹಳಷ್ಟು ವಿಚಾರಗಳು ಕೂಡ ಇದೆ ಅಂತ ಹೇಳಿ ಮಾರುಕಟ್ಟೆಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದನ್ನ ಜನರು ಹೆಚ್ಚು ಹಣ ಕೊಟ್ಟು ಕೂಡ ಖರೀದಿ ಮಾಡುವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಕರ್ನಾಟಕದಲ್ಲಿ ಮಾರಾಟವಾಗ್ತಿದ್ದಂತಹ ಕಳಪೆ ಉಪ್ಪನ್ನ ಕೂಡ ಈಗಾಗಲೇ ಆಹಾರ ಇಲಾಖೆ ಪತ್ತೆ ಮಾಡಿರುವಂತದ್ದು. ಇನ್ನೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಕೂಡ ನಡೀತಾ ಇರುವಂತದ್ದು. ದಿವ್ಯಾ, ಓಕೆ, ಪರ್ಯಾಯ ಮಾರ್ಗದ ಬಗ್ಗೆ ಆರೋಗ್ಯ ಇಲಾಖೆ ಏನಾದರೂ ಮಾಹಿತಿಯನ್ನು ಹಂಚ್ಕೊಂಡಿದೆಯಾ ಅಂತ? ಯಾಕೆಂದರೆ ಈಗ ಪ್ರತಿಯೊಬ್ಬರು ಕೂಡ ಈಗ ನೆಕ್ಸ್ಟ್ ಉಪ್ಪನ್ನು ಖರೀದಿ ಮಾಡಬೇಕಾದ್ರೆ ಯೋಚನೆ ಮಾಡೋ ಸ್ಥಿತಿ ಬಂದಿದೆ. ಪರ್ಯಾಯ ಮಾರ್ಗ ಏನು, ಅಂದರೆ ಯಾವ ರೀತಿ ಉಪ್ಪನ್ನು ಖರೀದಿ ಮಾಡಬೇಕು, ಯಾವ ಉಪ್ಪನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಸೂಚನೆಯನ್ನು ಹೊರಡಿಸಿದೆಯಾ ಭವ್ಯ? ಅಂದ್ರೆ ಸದ್ಯ ಉಪ್ಪು ಕೂಡ ಸುರಕ್ಷಿತವಲ್ಲ ಎನ್ನುವ ಆಘಾತಕಾರಿ ಮಾಹಿತಿಯನ್ನು ಮಾತ್ರ ಆಹಾರ ಮತ್ತು ಸುರಕ್ಷತೆ ಇಲಾಖೆ ಬಹಿರಂಗಪಡಿಸಿರುವಂತದ್ದು. ಅಂದ್ರೆ ಈ ಹಿಂದೆ ಕೂಡ ಕಬಾಬ್ ಆಗಿರ್ಬೋದು, ಗೋಬಿ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಾಡಕ್ಟ್ ಅನ್ನ ಬ್ಯಾನ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿದ್ರು. ಆದ್ರೆ ಇಲ್ಲಿವರೆಗೆ ಉಪ್ಪಲ್ಲಿ ಆಶೀರ್ವಾದ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಕೂಡ ಉಪ್ಪನ್ನ ಮಾರಾಟ ಮಾಡ್ತಾ ಇರುವಂತದ್ದು. ಆದ್ರೆ ಯಾವ ಬ್ರ್ಯಾಂಡ್ ನಲ್ಲಿ ಈ ರೀತಿಯಾದಂತಹ ಆಘಾತಕಾರಿ ಅಂಶ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಆಹಾರ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿಲ್ಲ. ಆದ್ರೆ ಆಹಾರ ಇಲಾಖೆ ಹೇಳೋದಂದ್ರೆ ಮಕ್ಕಳಿಗೆ, ಅಂದ್ರೆ ಪುಟ್ಟ ಮಕ್ಕಳಿಗೆ ಆಗಿರ್ಬೋದು, ಬೆಳೆಯುವ ಹಂತದಲ್ಲಿ ಉಪ್ಪನ್ನ ಹಾಕೋದನ್ನ ಬಹಳಷ್ಟು ಕಡಿಮೆ ಮಾಡಿ ಅನ್ನೋ ವಿಚಾರವನ್ನ ಕೂಡ ತಿಳಿಸಿರುವಂತದ್ದು. ಸೊ ಹೀಗಾಗಿ ಮುಂಬರುವಂತಹ ದಿನಗಳಲ್ಲಿ ಯಾವ ಬ್ರ್ಯಾಂಡ್ ಅನ್ನು ಇವರು ಬ್ಯಾನ್ ಮಾಡ್ತಾರೆ ಅಥವಾ ಅವರ ಜೊತೆ ಶಾಮೀಲಾಗಿ ಇದನ್ನ ಅಲ್ಲೇ ಮುಚ್ಚಾಕ್ತಾರ ಅನ್ನೋ ವಿಚಾರ ಕೂಡ ಇಲ್ಲಿ ಪ್ರಮುಖವಾದ ಅಂಶವಾಗಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಬೇರೆ ಬೇರೆ ವಿಚಾರಕ್ಕೆ ನೋಡೋದಾದ್ರೆ ಕಬಾಬ್ ವಿಚಾರಕ್ಕೆ ಬಂದಾಗ ಬೇರೆ ಬೇರೆ ಪೌಡರ್ ಗಳನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಇನ್ನೂ ಕೂಡ ಮಾರುಕಟ್ಟೆಯಲ್ಲಿ ಹಾಗೆ ಇರುವಂತದ್ದು. ಸೊ ಇದನ್ನ ಕೂಡ ಯಾವ ರೀತಿ ಆಹಾರ ಇಲಾಖೆ ಮುಂಬರುವಂತಹ ದಿನಗಳಲ್ಲಿ ಸರಿಯಾದ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಪ್ರಮುಖವಾಗಿದೆ. ದಿವ್ಯಾ, ಥ್ಯಾಂಕ್ ಯು ಭವ್ಯ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 53.